ಶ್ರೀಗುರುಭ್ಯೋ ನಮಃ. ಕೇಳುಗರ ತಮ್ಮೆಲ್ಲರಿಗೂ ಶ್ರೀ ಸಿದ್ಧಾರೂಢ ಜಾತ್ರಾ ಮಹೋತ್ಸವ 2026 ಈ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಕೇಳುಗರ, ನಮ್ಮ ಹುಬ್ಬಳ್ಳಿಯ ಪ್ರಸಿದ್ಧ ಅವಧೂತ ಸಂತ ಮತ್ತು ಶಿವನ ಅವತಾರ ಅಂತ ಪರಿಗಣಿಸಲ್ಪಟ್ಟವರು ಸದ್ಗುರು ಶ್ರೀ ಸಿದ್ಧಾರೂಢರು. ಅವರು ಹುಟ್ಟಿದ್ದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಛಳಕಾಪುರದಲ್ಲಿ. ಆದರೆ 6 ವರ್ಷದ ಬಾಲಕನಾಗಿದ್ದಾಗ ಮನೆಯನ್ನು ತೊರೆದ್ರು. ಶ್ರೀ ಗಜದಂಡ ಸ್ವಾಮಿಯವರಲ್ಲಿ ಶಿಷ್ಯರಾಗಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಂಡ್ರು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸಂಚಾರ ಮಾಡ್ತಾ ಹುಬ್ಬಳ್ಳಿಗೆ ಬಂದರು. ಇಲ್ಲಿ ಎಲ್ಲ ಜನರ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಗಳಿಸ್ಕೊಂಡು ಮಠವನ್ನು ಕಟ್ಟಿದ್ರು. ಜಾತಿ ಮತ ಭೇದ ಇಲ್ಲದೆ ಭಕ್ತರಿಗೆಲ್ಲ ಜ್ಞಾನ ಮತ್ತು ಅನ್ನದಾನ ಮಾಡಿದ ದಾರ್ಶನಿಕರು. ಶ್ರೀಗಳು ಶಿವನೇ ದೇವರು ಅಂತ ಪ್ರತಿಯೊಬ್ಬರಲ್ಲೂ ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅಂತ ಬೋಧಿಸ್ತಾ ಇದ್ರು. ಕೇಳುಗರ, ನಮ್ಮ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢರ ಜಾತ್ರೆ ಅಂದರೆ ಸಾಕು, ನಮ್ಮ ಉತ್ತರ ಕರ್ನಾಟಕದ ಜನರಿಗೆಲ್ಲ ಹಬ್ಬನೇ ಹಬ್ಬ ಅಲ್ವಾ? ಇಲ್ಲಿನ ಆರಾಧ್ಯ ದೈವ ಆಗಿರುವಂತಹ ಸಿದ್ಧಾರೂಢ ಜನ ದರ್ಶನಕ್ಕೆ ಅಂತ ಪ್ರತಿ ವರ್ಷ ಲಕ್ಷಾಂತರ ಜನರು ಸೇರ್ತಾರೆ. ಪ್ರತಿ ವರ್ಷ ಶಿವರಾತ್ರಿಯ ಮಾರನೇ ದಿವಸ ಸಿದ್ಧಾರೂಢರ ಜಾತ್ರಾ ಮಹೋತ್ಸವ ಬಹಳನೇ ಅದ್ದೂರಿಯಿಂದ ನಡೆಯುತ್ತೆ. ಅಂದಹಾಗೆ ಕೇಳುಗ್ರ, ಈ ವರ್ಷದ ಜಾತ್ರಾ ಮಹೋತ್ಸವ ಬಂದೇ ಬಿಡ್ತು. ಇದೇ ಫೆಬ್ರವರಿ 10ರಿಂದ 18ರವರೆಗೆ ಶ್ರೀಮಠದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳು ಜರುಗ್ತವೆ. 16ರಂದು ಶ್ರೀ ಸಿದ್ಧಾರೂಢರ ರಥೋತ್ಸವ ಇರುತ್ತೆ. ಕೇಳುಗ್ರ, ಶ್ರೀ ಸಿದ್ಧಾರೂಢರ ಜಾತ್ರಾ ಮಹೋತ್ಸವದ ಕುರಿತಾಗಿ ಮಾತನಾಡ್ಲಿಕ್ಕಂತ ಹೇಳಿ ಈಗ ನಮ್ಮ ಕೇಳಿ ಧ್ವನಿಯ ಸ್ಟುಡಿಯೋದಲ್ಲಿದ್ದಾರೆ ಶ್ರೀಮಠದ ಟ್ರಸ್ಟ್ ಕಮಿಟಿಯ ಸದಸ್ಯರಲ್ಲಿ ಒಬ್ಬರಾದಂತಹ ಗೀತಾ ಕಲಬುರ್ಗಿಯವರು. ಬರೀ ಕೇಳುಗ್ರ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಅವರಿಂದ ಜಾತ್ರಾ ಮಹೋತ್ಸವದ ಕುರಿತು ವಿಷಯಗಳನ್ನು ತಿಳ್ಕೊಳ್ಳೋಣಂತೆ. ಮೊಟ್ಟ ಮೊದಲಿಗೆ ಗೀತಾ ಕಲಬುರ್ಗಿ ಅವರಿಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರ ಶಶಿಕಲಾ ಅವರೇ. ಗೀತಾ ಅವರೇ, ನೀವು ಈ ಶ್ರೀಮಠದ ಕಮಿಟಿಯಲ್ಲಿ ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀರಿ? ಶಶಿಕಲಾ ಅವರೇ, ಇದು 3ನೇ ವರ್ಷ ನಾನು ಸೇವೆ ಸಲ್ಲಿಸ್ತಾ ಇರೋದು ಕಮಿಟಿಯಲ್ಲಿ. ಈಗ ಫೆಬ್ರವರಿ 10ನೇ ತಾರೀಕಿನಿಂದ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀರಲ್ಲ, ಇದು ಜಾತ್ರಾ ಮಹೋತ್ಸವ ಎಷ್ಟನೇದ್ದು? ಎಷ್ಟು ದಿನಗಳವರೆಗೆ ನಡೆಯುತ್ತೆ? ಏನೇನು ವಿಶೇಷತೆಗಳಿದಾವೆ ಅವುಗಳ ಬಗ್ಗೆ ಹೇಳ್ತೀರಾ? ಅಂದ್ರೆ ಏನೇನು ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡಿದ್ದೀರಿ? ಓಂ ನಮಃ ಶಿವ. ಹುಬ್ಬಳ್ಳಿ ಸಿದ್ಧಾರೂಢ ಮಠದ ಶಿವರಾತ್ರಿ ಜಾತ್ರೆ ಭಕ್ತಿಯ ಜೀವಂತ ಇತಿಹಾಸ. ಇದು ಕೇವಲ ಜಾತ್ರೆಯಲ್ಲ, ಇದು ನಂಬಿಕೆ, ಸಂಸ್ಕೃತಿ ಮತ್ತು ಭಕ್ತಿ ಭಾವದ ಸಂಗಮ ಅಂತಾನೆ ಹೇಳ್ಬೋದು. ಇಂದು ನಾವು ಆಡುತ್ತಿರುವುದು ಕೇವಲ ಮಾತಲ್ಲ, ಇದು ಭಕ್ತಿಯ ಕ್ಷಣಗಳನ್ನು ದಾಖಲಿಸುವ ಒಂದು ಪ್ರಯತ್ನ. ಇಂದಿನ ಅದ್ಭುತ ಕ್ಷಣವೇ ನಾಳೆಯ ಇತಿಹಾಸ. ಭಕ್ತರೇ ಹೇಳುವಂತೆ ಸಿದ್ಧಾರೂಢರ ಸಾರು ಉಂಡವರೆಲ್ಲ ಪಾರು, ಸಿದ್ಧಾರೂಢರ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ, ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ, ಹುಬ್ಬಳ್ಳಿಯೇ ಕೈಲಾಸ, ಸಿದ್ಧಾರೂಢರೇ ಪರಮೇಶ ಎಂದು ಪ್ರತೀತಿ ಇದೆ. ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಶಿವರಾತ್ರಿ ಜಾತ್ರಾ ಮಹೋತ್ಸವ ಇದೇ ಫೆಬ್ರವರಿ 10ರಿಂದ ಪ್ರಾರಂಭವಾಗುವುದು. ಅಂದು ಉಭಯ ಶ್ರೀಗಳಿಗೆ ಅಭಿಷೇಕ ಮಾಡುವುದರಿಂದ ಪ್ರಾರಂಭ ಆಗಿ ಪೂಜ್ಯ ಮಹಾತ್ಮರಿಂದ ಪ್ರವಚನದ ಸಪ್ತಾಹ ಪ್ರಾರಂಭ ಆಗುವುದು. ಫೆಬ್ರವರಿ 10ರಿಂದ 15ರವರೆಗೆ ರಾತ್ರಿ 8 ಗಂಟೆಯಿಂದ ಕರ್ನಾಟಕ ರಾಜ್ಯದ ಮತ್ತು ಪರ ರಾಜ್ಯದ ಖ್ಯಾತ ಕಲಾವಿದರಿಂದ ಸಂಗೀತೋತ್ಸವ ನಡೆಯುವುದು. ಫೆಬ್ರವರಿ 15ರಂದು ಜಾಗರಣೆ ಮಹಾಶಿವರಾತ್ರಿ ಇರುವುದು. ಫೆಬ್ರವರಿ 16ರಂದು 124ನೆಯ ಜಾತ್ರಾ ಮಹೋತ್ಸವ ಇರುವುದು. ಫೆಬ್ರವರಿ 17 ಅಮಾವಾಸ್ಯೆ ಇದ್ದು ಅಂದು ಭಸ್ಮ ಸ್ನಾನ ಇರುವುದು. ಭಸ್ಮ ಸ್ನಾನದ ವಿಶೇಷವೇನೆಂದರೆ ಅಹಂಕಾರ ಭಸ್ಮವಾಗಲಿ, ಜ್ಞಾನ ಉಂಟಾಗಲಿ ಎಂಬುದೇ ಇದರ ಸಂಕೇತ ಆಗಿರುವುದು. ಅಂದು ಶಿವರಾತ್ರಿ ಅಮಾವಾಸ್ಯೆಯ ಸಂಜೆ ಆರೂಢ ಆರತಿ ಸಿದ್ಧಾರೂಢ ಮಠದ ಪುಷ್ಕರಣಿಯಲ್ಲಿ ನಡೆಯುವುದು. ಪ್ರತಿನಿತ್ಯ ಪ್ರಾತಃ ಕಾಲ 7:45ರಿಂದ 9 ಗಂಟೆಯವರೆಗೆ ಶ್ರೀ ಸಿದ್ಧಾರೂಢ ಭಾರತಿ ಕಲ್ಪದ್ರುಮ ಪುರಾಣ ಪಠಣ ನಡೆಯುವುದು ಮತ್ತು ಪ್ರಾತಃ ಕಾಲ 9 ಗಂಟೆಯಿಂದ 12 ಗಂಟೆಯವರೆಗೆ ಆಗಮಿಸಿದ ಮಹಾತ್ಮರಿಂದ ವೇದಾಂತ ಉಪನ್ಯಾಸಗಳು ನೆರವೇರುವವು. ಫೆಬ್ರವರಿ 18ರಂದು
ಕೌದಿ ಪೂಜೆಯೊಂದಿಗೆ ಜಾತ್ರಾ ಮಹೋತ್ಸವ ಮುಕ್ತಾಯವಾಗುವುದು. ವಿವಿಧ ಬಣ್ಣದ ವಸ್ತ್ರಗಳಿಂದ ಹೊಲಿದ ಈ ಕೌದಿಯಿಂದಲೇ ಉಭಯ ಶ್ರೀಗಳನ್ನು ಅಂದು ಅಲಂಕಾರಗೊಳಿಸಲಾಗುವುದು. ಈ ಕೌದಿಯ ವಿಶೇಷತೆ ಏನೆಂದರೆ ವಿವಿಧ ಜಾತಿ ಮತ ಪಂಥದ ಎಲ್ಲ ಜನರು ಕೂಡಿಕೊಂಡು ಒಗ್ಗೂಡಿಕೊಂಡು ಯಾವುದೇ ಭೇದ ಭಾವವಿಲ್ಲದೆ ಈ ಜಾತ್ರಾ ಮಹೋತ್ಸವವನ್ನು ಆಚರಿಸುವ ಒಂದು ಸಂಕೇತವನ್ನು ನೀಡುತ್ತದೆ ಅಂತ ಹೇಳ್ಬೋದು. ಗೀತಾ ಅವರೇ, ಈ ಒಂದು ಮಹೋತ್ಸವಕ್ಕೆ ಎಲ್ಲೆಲ್ಲಿಂದ ಜನರು ಬರ್ತಾರೆ? ಅಂದ್ರೆ ಯಾವ್ಯಾವ ರಾಜ್ಯಗಳಿಂದ ಜನರು ಬರ್ತಾರೆ ಇಲ್ಲಿಗೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂತ? ಶಶಿಕಲಾ ಅವರೇ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗೋವಾ ರಾಜ್ಯಗಳಿಂದ ಸಾವಿರಾರು ಲಕ್ಷ ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವರು. ಈ ವರ್ಷ ಎಷ್ಟು ಜನರು ಬರ್ಬೋದಂತ ನಿರೀಕ್ಷೆ ಇದೆ? ಈ ವರ್ಷ ಕೂಡ ಸುಮಾರು 1 ರಿಂದ 1.5 ಲಕ್ಷ ಜನರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಗೀತಾ ಅವರೇ, ಈಗ ಇಷ್ಟೆಲ್ಲ ಜನರು ಬರ್ತಾರಲ್ಲ, ಅವರಿಗೆ ಮಠದಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಿರ್ಬೋದು, ಪ್ರಸಾದದ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಿ? ಪ್ರಸಾದದ ವ್ಯವಸ್ಥೆ ಎಂದರೆ ಶ್ರೀಮಠದ ದಾಸೋಹ ಭವನದಲ್ಲಿ ಅನ್ನ ದಾಸೋಹ ನಡೆಯುವುದರ ಜೊತೆಗೆ ವಿವಿಧ ಕಡೆಗಳಿಂದ ವಿವಿಧ ರಾಜ್ಯಗಳಿಂದ ಬಂದ ಭಕ್ತರು ಕೂಡ ತಾವೇ ಮುಂಚೂಣಿಯಲ್ಲಿ ಇದ್ದುಕೊಂಡು ಪ್ರಸಾದದ ವ್ಯವಸ್ಥೆಯನ್ನು ಅಲ್ಲಲ್ಲಿ ಟೆಂಟ್ ಹಾಕಿಕೊಂಡು ಮಾಡುವರು. ಅವರಿಗೆ ಬೇಕಾಗುವ ಒಂದು ಸ್ಥಳಾವಕಾಶ ಆಗಲಿ, ಬೇಕಾಗುವ ಅಗತ್ಯತೆಗಳನ್ನು, ನೀರಿನ ವ್ಯವಸ್ಥೆ, ಸ್ಥಳಾವಕಾಶದ ವ್ಯವಸ್ಥೆಯನ್ನು ನಾವು ಕಮಿಟಿಯವರು ಅವರಿಗೆ ಮಾಡಿಕೊಡುತ್ತೇವೆ. ಅಂದ್ರೆ ಯಾರು ಸೇವೆ ಮಾಡಬೇಕು ಅನ್ನೋ ಮನಸ್ಸಿರುತ್ತಲ್ಲ, ಅವರು ಮುಂಚಿತವಾಗಿ ನಿಮಗೆ ತಿಳಿಸಿರ್ತಾರೆ? ಹೌದು, ಮುಂಚಿತವಾಗಿ ಅವರು ತಿಳಿಸಿರ್ತಾರೆ. ಅವರೇ ಎಲ್ಲ ಸಾಮಾನು ಸರಂಜಾಮಗಳನ್ನು, ಬೇಕಾಗುವ ಸಾಮಗ್ರಿಗಳನ್ನು ತಂದು ಶ್ರೀಮಠದ ಆವರಣದಲ್ಲಿಯೇ ತಯಾರಿಸಿ ಎಲ್ಲ ಭಕ್ತರಿಗೂ ಕೂಡ ಹಂಚಿ ಯಾವುದೇ ಒಂದು ಕೊರತೆ ಇಲ್ಲದಂತೆ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಎಲ್ಲ ಭಕ್ತರಿಗೂ ಪ್ರಸಾದವನ್ನು ಹಂಚುವರು. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೋದಾಗಿರ್ಬೋದು, ಜಾತ್ರಾ ಮಹೋತ್ಸವ ಆಗಿರ್ಬೋದು, ಆಮೇಲೆ ಜನರಿಗೆಲ್ಲ ವ್ಯವಸ್ಥಿತವಾಗಿ ಮಾಡಬೇಕು ಅಂತಂದಾಗ ಸಾಕಷ್ಟು ಹಣ ಬೇಕಾಗುತ್ತೆ. ಹಾಗಾಗಿ ಈ ಒಂದು ಮಠಕ್ಕೆ ಆದಾಯ ಯಾವ್ಯಾವ ಮೂಲದಿಂದ ಬರುತ್ತೆ? ಯಾವ ರೀತಿ ಹಣ ಇಲ್ಲಿಗೆ ಹರಿದು ಬರುತ್ತೆ? ಭಕ್ತರು ನೀಡುವ ದೇಣಿಗೆಯ ಜೊತೆಗೆ ಭಕ್ತರು ತಾವು ಬೆಳೆದಂತ ಕಾಳು ಕಡಿ ಅನೇಕ ಸಾಮಾನು ಸರಂಜಾಮಗಳನ್ನು ಭಕ್ತಿಯಿಂದ ತಂದು ಶ್ರೀಮಠಕ್ಕೆ ಒಪ್ಪಿಸುವರು. ನಿಜಕ್ಕೂ ಹೇಳಬೇಕೆಂದರೆ ಇದು ಭಕ್ತರಿಗಾಗಿ ಭಕ್ತರಿಗೋಸ್ಕರ ಇರುವ ಮಠವೇ ಎಂದು ಹೇಳಬಹುದು. ಖಂಡಿತ ಗೀತಾ ಅವರೇ, ಈ ಮಠ ಇರೋದು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಈ ಮಠಕ್ಕೆ ಬರ್ಬೋದು, ಯಾವುದೇ ವಿಶೇಷತೆಗಳಾಗಿರ್ಬೋದು ಅದರಲ್ಲಿ ಪಾಲ್ಗೊಳ್ಬಹುದು ಅಂತ ಸಿದ್ಧಾರೂಢ ಸ್ವಾಮಿಗಳು ಕೂಡ ಅದನ್ನೇ ಬಯಸಿದ್ರು. ಎಲ್ಲರೂ ಒಗ್ಗಟ್ಟಾಗಿ ಮಹೋತ್ಸವದಲ್ಲಿ ಪಾಲ್ಗೊಳ್ರಿ ಅನ್ನೋದೇ ಅವರದ ಆಸೆ ಆಗಿತ್ತು. ಹಾಗಾಗಿ ಈ ಮಠ ಕೂಡ ಎಲ್ಲ ಜನಗಳಿಂದ ನಡೀತಾ ಇದೆ ಅಂತ ಹೇಳ್ಬೋದು. ಹೌದು ಶಶಿಕಲಾ ಅವರೇ, ಇನ್ನೂ ಒಂದು ಈ ಮಠದ ವಿಶೇಷ ಹೇಳಬೇಕು ಅಂತಂದರೆ 24 ತಾಸು ಓಂ ನಮಃ ಶಿವಾಯ್ ಮಂತ್ರದ ಜಾಪದೊಂದಿಗೆ ಅನ್ನದಾಸೋಹ ಹಾಗೂ ಜ್ಞಾನದಾಸೋಹ ನಡೆಯುವಂಥ ಉತ್ತರ ಕರ್ನಾಟಕದ ಮಠ ಇದು ಆಗಿದೆ ಅಂತ ಹೇಳ್ಬೋದು. ಗೀತಾ ಅವರೇ, ಶ್ರೀ ಸಿದ್ಧಾರೂಢ ಮಠದಲ್ಲಿ ವರ್ಷ ಪೂರ್ತಿ ನೀವೇನೇನು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತೀರಿ? ಶಶಿಕಲಾ ಅವರೇ, ನಾವು ಸಿದ್ಧಾರೂಢ ಮಠದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರ ಜೊತೆಗೆ ನಮ್ಮ ಭಾರತೀಯ ಹಬ್ಬಗಳನ್ನು ಯುಗಾದಿಯಿಂದ ಹೋಳಿ ಹುಣ್ಣಿಮೆವರೆಗೂ ಕೂಡ ವಿವಿಧ ಹಬ್ಬಗಳನ್ನು ಇಲ್ಲಿ ಭಕ್ತರು ಆಚರಿಸಿ ಸಂತೋಷ ಪಡ್ತಾರೆ. ಅದು ಅಲ್ಲದೆ ವರ್ಷದಲ್ಲಿ 2 ಸಲ ಸಿದ್ಧಾರೂಢರ ಜಾತ್ರೆ ಇರುವುದು. ಶ್ರಾವಣ ಮಾಸದಲ್ಲಿ ಜಲರಥೋತ್ಸವ ಅಂದರೆ ತೆಪ್ಪದ ತೇರಿನ ಜಾತ್ರೆ ಇರುವುದು. ಶಿವರಾತ್ರಿಯಲ್ಲಿ ಕೂಡ ಶಿವರಾತ್ರಿ ಜಾತ್ರೋತ್ಸವ ಇರುವುದು. ಅದು ಅಲ್ಲದೆ ಶ್ರೀಮಠದಲ್ಲಿ ಆಗಸ್ಟ್ನಲ್ಲಿ ಭಗವತ್ ಚಿಂತನ ಸಾಧನಾ ಶಿಬಿರ ನಡೆಯುವುದು ಮತ್ತು ಜುಲೈನಲ್ಲಿ ಭಗವತ್ ಚಿಂತನ ಸಾಧನಾ ಶಿಬಿರದ ನಂತರ ಕಾಲಾಪೂಜೆ ನಡೆಯುವುದು, ಅಂದರೆ ಮಸರುಗಡಿಗೆ ಕಾರ್ಯಕ್ರಮ ಇರುವುದು. ಅದೇ ರೀತಿಯಾಗಿ ನವೆಂಬರ್ ತಿಂಗಳಲ್ಲಿಯೂ ಕೂಡ ಭಾಗವತ ಸಪ್ತಾಹ ಕಾರ್ಯಕ್ರಮ ನಡೆಯುವುದು. ನಂತರ ಗೋಪಾಳಕಾಳ ಹಾಗೂ ಸಿದ್ಧಾರೂಢ ಸಮಾಧಿ ಮಂದಿರದಲ್ಲಿ ಮಸರುಗಡಿಗೆ ಒಡೆಯುವ ಕಾರ್ಯಕ್ರಮ ನೆರವೇರುವುದು. ಕಾರ್ತಿಕ ಮಾಸದಲ್ಲಿ ಶ್ರೀಮಠದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗುವುದು. ಡಿಸೆಂಬರ್ ತಿಂಗಳಲ್ಲಿ ಶ್ರೀ ನಿಜಗುಣ ಶಿವಯೋಗಿಗಳ ಜಯಂತಿಯನ್ನು ಕೂಡ ಆಚರಿಸಲಾಗುವುದು. ಶ್ರೀ ಸಿದ್ಧಾರೂಢರ ಜನ್ಮೋತ್ಸವ ರಾಮನವಮಿಯಂದು ಇರುವುದರಿಂದ ನಾವು ರಾಮನವಮಿಯಂದು ಶ್ರೀ ಸಿದ್ಧಾರೂಢರ ತೊಟ್ಟಿಲೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತೇವೆ. ಅದು ಅಲ್ಲದೆ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಪುಷ್ಕರಣಿಯಲ್ಲಿ ನಾವು ಎಳ್ಳು ಅಮಾವಾಸ್ಯೆಯಿಂದ ಆರೂಢ ಆರತಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.
ಇದು ಕಾಶಿ, ಹರಿದ್ವಾರ, ಅಯೋಧ್ಯೆಯಲ್ಲಿ ನಡೆಯುವಂಥ ಗಂಗಾ ಆರತಿಯ ಮಾದರಿಯಲ್ಲೇ ನಡೆಯುತ್ತಿದ್ದು, ಈಗ ಶಿವರಾತ್ರಿ ಅಮಾವಾಸ್ಯೆ 3ನೆಯ ಆರೂಢ ಆರತಿ ಮಾಡ್ತಾ ಇರೋದು ನಿಜಕ್ಕೂ ಎಲ್ಲರಿಗೂ ಸಂತೋಷ ಕೊಡುವ, ಹೆಮ್ಮೆ ಪಡುವ ವಿಷಯವಾಗಿದೆ ಅಂತ ಹೇಳ್ಬೋದು. ಗೀತಾ ಅವರೇ, ನಮ್ಮ ಸಿದ್ಧಾರೂಢ ಮಠದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತೀರಿ, ಸಾಕಷ್ಟು ಜನರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ, ಆರೂಢರ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಹಾಗೇನೆ ಈಗ ನಿಮ್ಮ ಕಮಿಟಿ ಬಂದ್ಮೇಲೆ ಮಠದಲ್ಲಿ ಯಾವ್ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನ ನೀವು ಕೈಗೊಂಡಿದ್ದೀರಿ? ಶಶಿಕಲಾ ಅವರೇ, ಉಭಯ ಶ್ರೀಗಳ ಆಶೀರ್ವಾದದೊಂದಿಗೆ ಹಾಗೂ ಎಲ್ಲ ಭಕ್ತರ ಸಹಕಾರದೊಂದಿಗೆ ನಾವು ಕಮಿಟಿಯ ಅಸ್ತಿತ್ವಕ್ಕೆ ಬಂದ ನಂತರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದೇವೆ. ಅವು ಯಾವುವೆಂದರೆ ಗೆಸ್ಟ್ ಹೌಸ್ ಕಟ್ಟಿದ್ದು, ಭಕ್ತ ನಿಲಯ ಹಿಂದಿರುವ ಜಾಗದಲ್ಲಿ ಪೇವರ್ಸ್ ಅಳವಡಿಸಿದ್ದು, ಖೋಡೆ ಚೌಲ್ಟ್ರಿ ಮೇಲ್ಗಡೆ ಡಾರ್ಮೆಟರಿ ಶೆಡ್, ಯಾತ್ರಿ ನಿವಾಸದಲ್ಲಿ 24 ಕೊಠಡಿಗಳ ನವೀಕರಣ, ತೇರಿನ ಮನೆ ನವೀಕರಣ, ಶ್ರೀಗಳ ಸಮಾಧಿ ಮಂದಿರದ ದರ್ಶನ ಸರದಿ ಸಾಲಿನಲ್ಲಿ ನಿಲ್ಲುವುದಕ್ಕೆ SS ರೇಲಿಂಗ್, ಅದ್ವೈತ ವೇದಾಂತ ಗ್ರಂಥಾಲಯ ಪ್ರಾರಂಭ, ಸಿದ್ಧಾರೂಢರ ಭಾವಚಿತ್ರದ ಅಂಚೆ ಚೀಟಿ ಬಿಡುಗಡೆ ಮಾಡಿದ್ದು, ಸ್ಟೋರ್ ನವೀಕರಣ, ಕಾರ್ಯಾಲಯ ನವೀಕರಣ, ಸ್ನಾನಗೃಹ ಮತ್ತು ಶೌಚಾಲಯಗಳನ್ನು ಕಟ್ಟಿಸಿರುವುದು, ಸಿದ್ಧಾರೂಢರು ಕುಳಿತುಕೊಳ್ಳುತ್ತಿದ್ದ ಸದರ ಕಟ್ಟೆಯನ್ನು ನವೀಕರಿಸಿದ್ದು, ವಿಶ್ವ ವೇದಾಂತ ಪರಿಷತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಶ್ರೀಮಠದಿಂದ ಮುಂಬರುವ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದಕ್ಕಾಗಿ ಮಾಸ್ಟರ್ ಪ್ಲಾನ್ ತಯಾರಿಸಿದ್ದು, ಶ್ರೀಮಠದ ಸಭೆ ಸಮಾರಂಭಗಳ ವೀಕ್ಷಣೆಗೆ LCD ಪ್ರೊಜೆಕ್ಟರ್ ಅಳವಡಿಸಿದ್ದು, ಶ್ರೀಮಠದ ಸುತ್ತಲಿರುವ ವಾತಾವರಣ ಹಸಿರುಮಯ ಕಾಣಲು ಸಸಿ ಕುಂಡಗಳನ್ನು ಇಟ್ಟಿದ್ದು, ಶ್ರೀಮಠದ ದಾಸೋಹದಲ್ಲಿ ಅಡುಗೆ ಪಾತ್ರೆಗಳು ಮತ್ತು ಊಟದ ತಟ್ಟೆಗಳನ್ನು ಶಿಸ್ತುಬದ್ಧವಾಗಿ ಇಡುವುದಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ರ್ಯಾಕ್ಗಳನ್ನು ಅಳವಡಿಸಿದ್ದು, ಪ್ರತಿ ಅಮಾವಾಸ್ಯೆಗೂ ಪುಷ್ಕರಣಿಯಲ್ಲಿ ಆರೂಢ ಆರತಿ ಕಾರ್ಯಕ್ರಮ ಪ್ರಾರಂಭಿಸಿದ್ದು, ಅದು ಅಲ್ಲದೆ ಈಗ ಚಾಲ್ತಿಯಲ್ಲಿ ಕೂಡ ಅನೇಕ ಕೆಲಸಗಳು ಇರುವವು. ಅಂದರೆ ಕರ್ನಾಟಕ ಸರ್ಕಾರದ ಅನುದಾನ ಮತ್ತು ಶ್ರೀಮಠದ ಸಂಪನ್ಮೂಲದಿಂದ ಡಾರ್ಮೆಟರಿ ಇತರೆ ಅಭಿವೃದ್ಧಿ ಕೆಲಸ, ಭಕ್ತರಿಗಾಗಿ 32 ಕೊಠಡಿಗಳನ್ನು ನಿರ್ಮಿಸುತ್ತಿರುವುದು, ಕಾರವಾರ ರಸ್ತೆಗೆ ಹೊಂದಿಕೊಂಡಿರುವ ಶ್ರೀಮಠದ ಜಮೀನಿನಲ್ಲಿ ಗೋ ಕೇಂದ್ರ ಕಟ್ಟುತ್ತಿರುವುದು, ಅದ್ವೈತ ವೇದಾಂತ ಗ್ರಂಥಗಳನ್ನು ಮುದ್ರಿಸುತ್ತಿರುವುದು, ಶ್ರೀಮಠದ ದಾಸೋಹದಿಂದ ಹತ್ತಿಮತ್ತೂರ ದಾಸೋಹದವರೆಗೆ ಇರುವ ರಸ್ತೆಯನ್ನು ನಿರ್ಮಿಸುತ್ತಿರುವುದು, ಅದು ಅಲ್ಲದೆ ಇನ್ನು ಮುಂದೆ ಕೂಡ ಕೈಗೊಳ್ಳಲಿರುವ ಅಭಿವೃದ್ಧಿ ಕೆಲಸಗಳು, ಶ್ರೀಮಠದ ಪುರಾತನ ಕೆರೆಯನ್ನು ಆಧುನೀಕರಣ ಮತ್ತು ಸೌಂದರೀಕರಣವನ್ನು ಮಾಡುವುದು, ಸಮುದಾಯ ಭವನ, ಸಾಧು ಭವನ ಕಟ್ಟಿಸುವುದು, ಗುರುಕುಲವನ್ನು ಸ್ಥಾಪಿಸುವುದು, ಸದ್ಗುರು ಶ್ರೀ ಗುರುನಾಥಾರೂಢ ಸ್ವಾಮಿಗಳವರ ಸಮಾಧಿ ಮಂದಿರದ ಗೋಪುರ ನವೀಕರಣ ಹಾಗೂ ಕಳಸಕ್ಕೆ ಬಂಗಾರದ ಲೇಪನ ಮಾಡಿಸುವುದು, ಶ್ರೀಮಠದಲ್ಲಿ ಅದ್ವೈತ ವೇದಾಂತ ಮಂಟಪವನ್ನು ಶ್ರೀಮಠದ ಆವರಣದಲ್ಲಿ ನಿರ್ಮಿಸುವುದು, ಸದ್ಗುರು ಶ್ರೀ ಸಿದ್ಧಾರೂಢ ಸಂಶೋಧನಾ ಕೇಂದ್ರವನ್ನು ತೆರೆಯುವುದು, ಶ್ರೀಮಠದ ಮುಂದಿರುವ ರಸ್ತೆಗೆ ಗೇಟ್ ಅಳವಡಿಸಿ ಆಗಮನ ಮತ್ತು ನಿರ್ಗಮನ ದಾರಿ ಮಾಡುವುದು, ಅದು ಅಲ್ಲದೆ ಸ್ಟೇಷನ್ ರಸ್ತೆಯಲ್ಲಿರುವ ಶ್ರೀಮಠದ ಆಸ್ತಿಯಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿಸುವುದು, ಶ್ರೀಮಠದಲ್ಲಿ ಶ್ರೀಗಳವರ ದರ್ಶನಕ್ಕೆ ನಿತ್ಯ ಬರುವ ಭಕ್ತರ ಉಪಯೋಗಕ್ಕಾಗಿ ಲಾಕರ್ ರೂಮ್ ಮಾಡುವುದು ಮತ್ತು ಶಿಥಿಲೀಕರಣ ಘಟಕವನ್ನು ನಿರ್ಮಿಸುವುದು, ಮತ್ತು ಶ್ರೀಮಠದಲ್ಲಿ ನಡೆಯುವ ಉತ್ಸವಗಳಲ್ಲಿ ಅಲಂಕಾರ ಮಾಡುವ ಸಾಮಗ್ರಿಗಳನ್ನು ಸಂರಕ್ಷಣೆ ಮಾಡಿ ಇಡಲು ಡಾರ್ಮೆಟರಿ ಕಟ್ಟಡ ಕಟ್ಟಿಸುವುದು, ಮತ್ತು ಶ್ರೀಮಠದಲ್ಲಿ ಇಲೆಕ್ಟ್ರಿಕಲ್ ಉತ್ಪಾದನೆ ಮಾಡುವುದಕ್ಕಾಗಿ ಸೋಲಾರ್ ಪ್ಯಾನೆಲ್ ಅಳವಡಿಸುವುದು, ಮತ್ತು ಹತ್ತಿಮತ್ತೂರು ದಾಸೋಹ ಕಟ್ಟಡದ ರಿಸೆಪ್ಷನ್ ಕೊಠಡಿ ಮತ್ತು ಅಡುಗೆ ಮನೆ ನವೀಕರಿಸುವುದು ಮತ್ತು ಟೈಲ್ಸ್ ಅಳವಡಿಸುವ ಕೆಲಸ, ಅದೂ ಅಲ್ಲದೆ ಭಕ್ತಾದಿಗಳು ಆನ್ಲೈನ್ ಮುಖಾಂತರ ದೇಣಿಗೆ ಸಲ್ಲಿಸಿದ ರಸೀದಿಯು ಅವರಿಗೆ ತಕ್ಷಣ ಸಿಗುವಂತೆ ಮಾಡುವುದರ ಸಾಫ್ಟ್ವೇರ್ ಅನ್ನು ಅಳವಡಿಸುವುದು, ಅದು ಅಲ್ಲದೆ ನಾವು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಅನುದಾನ ಪಡೆಯಲು ಮನವಿಯನ್ನು ಸಲ್ಲಿಸಿದ್ದೇವೆ. ಗೀತಾ ಅವರೇ, ಶ್ರೀಮಠದಲ್ಲಿ ಕೈಲಾಸ ಮಂಟಪ ಇದೆಯಲ್ಲ, ಸಿದ್ಧಾರೂಢರೇ ಅದನ್ನ ನಿರ್ಮಿಸಿದ್ದು, ಅದಕ್ಕೆ ಈಗ 100 ವರ್ಷ ಆಯ್ತು. ಅಂದ್ರೆ ಶತಮಾನೋತ್ಸವದ ಸಂಭ್ರಮವನ್ನ ಆಚರಿಸ್ಕೊಳ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ವಿಶೇಷವಾದಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಹೌದು ಶಶಿಕಲಾ ಅವರೇ, ನಾವು ಈ ಕೈಲಾಸ ಮಂಟಪದ ಬಗ್ಗೆ ಹೇಳಬೇಕು ಅಂದ್ರೆ, ಸಿದ್ಧಾರೂಢರು ಶಿವನ ಅವತಾರ ಎಂಬುದು ಪ್ರತೀತಿ.
ತಾವಿಲ್ಲದ ಕಾಲಕ್ಕೆ ಕೈಲಾಸ ಮಂಟಪ ಭೂ ಕೈಲಾಸದಂತೆ ಭಕ್ತರಿಗೆ ಅನುಭವ ನೀಡಲಿ, ಜೀವನದ ಜಂಜಾಟಗಳಿಂದ ಬಳಲಿ ನರಳಿ ಬಂದವರಿಗೆ ನೆಮ್ಮದಿಯ ತಾಣವಾಗಲಿ ಎಂದುಕೊಂಡೇ ಸ್ವತಃ ಸಿದ್ಧಾರೂಢರೇ ತಾವೇ ಮುಂದೆ ನಿಂತು ನಿರ್ಮಾಣ ಮಾಡಿಸಿದ ಕೈಲಾಸ ಮಂಟಪವಿದು. ಧ್ಯಾನ ಮಂದಿರದಂತೆ ಭಕ್ತರಿಗೆ ನೆಮ್ಮದಿ ನೀಡುವ ತಾಣವಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಈ ಕೈಲಾಸ ಮಂಟಪಕ್ಕೆ ಬರೋಬ್ಬರಿ 100ರ ಸಂಭ್ರಮ. ಕೈಲಾಸ ಮಂಟಪದ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ 10 ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಇದಕ್ಕಾಗಿ ಶ್ರೀಮಠದಲ್ಲಿ ತಯಾರಿ ನಡೆದಿದೆ. ಆದರೆ ಈಗ ಶಿವರಾತ್ರಿ ಜಾತ್ರೆ ಮಹೋತ್ಸವ ಇರುವುದರಿಂದ ಅದು ಮುಗಿದ ಬಳಿಕ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಎಂಬುದನ್ನು ಯೋಚಿಸಿ ನಾವು ಎಲ್ಲ ಟ್ರಸ್ಟ್ ಕಮಿಟಿಯ ಸದಸ್ಯರು ಒಂದು ವಿಚಾರದ ಪ್ರಸ್ತಾವವನ್ನು ಮಾಡ್ತಾ ಇದ್ದೇವೆ. ಗೀತಾ ಕಲಬುರ್ಗಿಯವರೇ, ಇಷ್ಟೊತ್ತಿನ ತನಕ ತಾವು ಫೆಬ್ರವರಿ 10ನೇ ತಾರೀಕಿನಿಂದ 18ರವರೆಗೆ ಶ್ರೀಮಠದಲ್ಲಿ ಅಂದರೆ ಸಿದ್ಧಾರೂಢ ಮಠದಲ್ಲಿ ನಡೆಯಲಿರುವಂತಹ ಜಾತ್ರಾ ಮಹೋತ್ಸವದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ರಿ. ಅದಕ್ಕೆ ನಮ್ಮ KLE ಧ್ವನಿಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದ ಶಶಿಕಲಾ ಅವರೇ. ಇಂದು ನಾನು KLE ಧ್ವನಿಯ ಮೂಲಕ ಎಲ್ಲ ಸದ್ಭಕ್ತರು ಸಹಕುಟುಂಬ ಪರಿವಾರದೊಡನೆ ಬಂದು ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಯವರ ಮತ್ತು ಸದ್ಗುರು ಶ್ರೀ ಗುರುನಾಥಾರೂಢ ಸ್ವಾಮಿಯವರ ದರ್ಶನ ಆಶೀರ್ವಾದ ಪಡೆದು ಉತ್ಸವದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕೆಂದು ನಾನು ಸಿದ್ಧಾರೂಢ ಮಠದ ಟ್ರಸ್ಟ್ ಕಮಿಟಿಯ ಪರವಾಗಿ ಕೇಳಿಕೊಳ್ಳುತ್ತೇನೆ. ಉಭಯ ಶ್ರೀಗಳ ಆಶೀರ್ವಾದದಿಂದ ಶ್ರೀಮಠದ ಬಗ್ಗೆ, ಶಿವರಾತ್ರಿಯ ಜಾತ್ರಾ ಮಹೋತ್ಸವದ ಬಗ್ಗೆ ನಿಮಗೆ ಮಾಹಿತಿ ನೀಡಲು ನನಗೆ ಒಂದು ಅವಕಾಶ ನೀಡಿದಿರಿ ಅಂತ ಹೇಳ್ತಾ ನಾನು KLE ಧ್ವನಿಗೆ ನನ್ನ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಮತ್ತೊಮ್ಮೆ ಧನ್ಯವಾದ. ಓಂ ನಮಃ ಶಿವಾಯ. ಕೇಳುಗರ, ಗೀತಾ ಕಲಬುರ್ಗಿಯವರು ನಮಗೆ ಜಾತ್ರಾ ಮಹೋತ್ಸವದ ಬಗ್ಗೆ ಮಾಹಿತಿ ಹೇಳಿದ್ರು. ಹಾಗೇನೆ ಒಬ್ರು ಭಕ್ತರು, ಸಿದ್ಧಾರೂಢರ ಪರಮ ಭಕ್ತರು ಅಂತ ಹೇಳ್ಬೋದು, ಅವರು ಕೂಡ ತಮ್ಮ ಅನುಭವಗಳನ್ನ ಹೇಳಬೇಕು ಅಂತ ಕಾಯ್ತಾ ಇದ್ದಾರೆ. ಅವ್ರು ಯಾರು ಅಂತಂದ್ರೆ ತೆರಿಗೆ ಸಲಹೆಗಾರರು ಮತ್ತು ವಕೀಲರಾಗಿರುವಂತಹ ತುಳಜಪ್ಪ ಕಲಬುರ್ಗಿಯವರು. ತುಳಜಪ್ಪ ಕಲಬುರ್ಗಿಯವರಿಗೆ ಸ್ವಾಗತ. ನಮಸ್ಕಾರ ಶಶಿಕಲಾ ಅವರೇ. ತುಳಜಪ್ಪ ಅವರೇ, ಸಿದ್ಧಾರೂಢ ಮಠದೊಂದಿಗೆ ನಿಮ್ಮ ಬಾಂಧವ್ಯ ಯಾವಾಗಿಂದ ಶುರುವಾಯಿತು? ಯಾವಾಗಿಂದ ನೀವು ಮಠದೊಂದಿಗೆ ಸಂಪರ್ಕವನ್ನ ಹೊಂದಿದ್ರಿ? ಯಾವ ವಯಸ್ಸಿಂದ ನೀವು ಅಲ್ಲಿಗೆ ಬರಾಕತ್ರಿ? ನಾನು 1976ರಿಂದ ಶ್ರೀಮಠಕ್ಕೆ ನಿರಂತರವಾಗಿ ಪ್ರತಿ ಸೋಮವಾರ ಹೋಗ್ತಾ ಇದ್ದೇನೆ. ನಾನು ಕಾಲೇಜ್ ಹೋಗುವಾಗೆ ಅಂದರೆ ಬಹುಶಃ PUC ಸೆಕೆಂಡ್ ಇಯರ್ ಆರ್ BCom ಫಸ್ಟ್ ಇಂದ 18-19 ವರ್ಷದಿಂದ ಇವತ್ತಿನವರೆಗೂ ನಾ ಮಠಕ್ಕೆ ಹೋಗಿ ಸಿದ್ಧಾರೂಢ ಸ್ವಾಮಿ ಮತ್ತು ಶ್ರೀ ಗುರುನಾಥಾರೂಢ ಸ್ವಾಮಿ ಅವರು ದರ್ಶನ ತಗೊಂಡು ಅವರ ಕೃಪೆಗೆ ಪಾತ್ರನ ಆಗುವಂತೆ ನಾನು ಬೇಡ್ಕೊತಾ ಇದ್ದೇನೆ. ಮತ್ತು ಶ್ರೀಮಠಕ್ಕೆ ನಾ 76ರಿಂದ ಹೋಗ್ತಾ ಇದ್ದೇನಲ್ಲ, ಅದರಿಂದ ನನ್ನಲ್ಲಿ ಸಹನೆ, ನಂಬಿಕೆ, ಸತ್ಯನಿಷ್ಠೆ ಮತ್ತು ಮಾನವೀಯತೆಯ ಎಲ್ಲ ಗುಣಗಳನ್ನು ನಾನು ಈಗ ತುಂಬಾ ಕಲಿತುಕೊಂಡಿದ್ದೇನೆ. ಮಠಕ್ಕೆ ಹೋಗುವಾಗ ಸುದ್ದ 76-77ರಲ್ಲಿ ನಾ ಒಬ್ಬನ ಸ್ನೇಹಿತನಿಗೆ ಕೂಡ ಕರ್ಕೊಂಡು ಹೋಗ್ತಿದ್ದೆ. ಯಾಕಂದ್ರೆ ಅವರಲ್ಲೂ ಒಂದು ಭಕ್ತಿ ಭಾವನೆ ಬೆಳೆಯಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದೆ. ಈಗ ಎಷ್ಟು ವರ್ಷ ನಿಮ್ಗೆ? ಈಗ ನನಗೆ 67 ವಯಸ್ಸ. ಸುಮಾರು ನಾನು 40-45 ವರ್ಷದಿಂದ ಮಠಕ್ಕೆ ನಡೆಸಿಕೊಂಡು ಹೋಗ್ತಾ ಇದ್ದೇನೆ. ಸಿದ್ಧಾರೂಢರಿಂದಾಗಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ಆಗಿದ್ದೇವೆ ಮೇಡಮ್. ಹಾಗೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಅವರು ಅದ್ವೈತ ಯೋಗಿ. ಅವರು ಎಲ್ಲರನ್ನು ಸಮಾನವಾಗಿ ಕಂಡವರು. ಸರಳತೆ, ಸೇವೆ ಮತ್ತು ಆತ್ಮಜ್ಞಾನವೇ ಅವರ ಬೋಧನೆ. ಅವರು ಅತಿ ಉನ್ನತ ಆತ್ಮಸ್ಥಿತಿಗೆ ತಲುಪಿದ ಮಹಾತ್ಮರು. ಇದು ಒಂದು ಧಾರ್ಮಿಕ ಕೇಂದ್ರವಲ್ಲ, ಇದು ಜೀವನದ ಸರಿಯಾಗಿ ದಾರಿಗೆ ನಡೆಯುವ ದಿವ್ಯ ಕೇಂದ್ರವಾಗಿದೆ ಅಂತ ನಾವು ಹೇಳ್ಬೋದು. ಕೈಲಾಸ ಮಂಟಪದಲ್ಲಿ ಮತ್ತು ಸಿದ್ಧಾರೂಢ ಮತ್ತು ಶ್ರೀ ಗುರುನಾಥಾರೂಢ ಸ್ವಾಮೀಜಿಯವರ ಸಮಾಧಿಯಲ್ಲಿ ಕೂಡ 4 ವೇದಗಳು ಅಳವಡಿಸಿದ್ದಾರೆ. 4 ವೇದಗಳು ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಈ 4 ವೇದಗಳ ರೂಪವನ್ನು ಏನು ಪ್ರತಿನಿಧಿಸುತ್ತೆ ಅಂದರೆ, ಒಂದು ಜ್ಞಾನಶಕ್ತಿ, ಇನ್ನೊಂದು ಸಂಹಾರ ಮತ್ತು ವೈರಾಗ್ಯ, 3ನೇದ್ದು ಅನುಗ್ರಹ ಮತ್ತು ಸೌಂದರ್ಯ, 4ನೇದ್ದು ಸೃಷ್ಟಿ ಮತ್ತು ಶುದ್ಧತೆಯನ್ನು ನಮಗೆ ಅನುಬೋಧಿಸುತ್ತಿದೆ. ಅದಕ್ಕೆ ನಾವು ಅದನ್ನು 4 ವೇದಗಳ ಮಹತ್ವವನ್ನು ಈ ಗದುಗೆಯ ಮೂಲಕ ನಮಗೆ ತಿಳಿಯುತ್ತದೆ. ಸಿದ್ಧಾರೂಢ ಮಠದಲ್ಲಿ ದಾಸೋಹವೇ ಈ ಮಠದ ಹೃದಯ. ಸಾಮಾನ್ಯ ದಿನಗಳಲ್ಲಿ ಸುಮಾರು 5,000ರಿಂದ 7,000 ಜನರು ಅಲ್ಲಿ ಪ್ರಸಾದವನ್ನು ತೆಗೆದುಕೊಳ್ಳುತ್ತಾರೆ. ಜಾತ್ರೆ ದಿನಗಳಲ್ಲಿ ಇದನ್ನು 2ಕ್ಕಿಂತ 3 ಲಕ್ಷ ಜನರನ್ನು ಪ್ರಸಾದ ಸೇವನೆ ಮಾಡುತ್ತಾರೆ. ಇಲ್ಲಿ ಜಾತಿ, ಧರ್ಮ, ಭಾಷೆ ಎಂಬ ಪ್ರಶ್ನೆ ಇಲ್ಲ. ಅದೇ ಕಾರಣ
ಸಿದ್ಧಾರೂಢ ಜೋಳಿಗೆ ಜಗಕ್ಕೆಲ್ಲ ಹೋಳಿಗೆ ಎಂಬ ನಾಣ್ಣುಡಿ ಪ್ರಸಿದ್ಧವಾಗಿದೆ. ಹೌದು. ಇದರ ಅರ್ಥ ಎಲ್ಲರೂ ಒಂದೇ, ಅನ್ನವೂ ಒಂದೇ ಎಂಬ ತತ್ವದ ಜೀವಂತ ರೂಪವೇ ದಾಸೋಹ ಅಂತ ನಾ ಹೇಳಲಿಕ್ಕೆ ಬಯಸ್ತೇನೆ. ರಥೋತ್ಸವ ಇದೆಯಲ್ಲ 16ನೇ ತಾರೀಕಿಗೆ ಕೈಲಾಸ ಮಂಟಪದಿಂದ ಭಜನೆ, ಪ್ರವಚನ್, ಸಾಂಸ್ಕೃತಿಕ ಕಾರ್ಯಕ್ರಮ, ಓಂ ನಮಃ ಶಿವಾಯ್, ಬೋಲೋ ಶ್ರೀ ಸಿದ್ಧಾರ್ಥ ಮಹಾರಾಜ್ ಕಿ ಜೈ ಘೋಷಣೆ ಕೂಗುತ್ತಾ ಮಹಾಧಾರ್ತನ ಹೋಗಿ ಮರಳಿ ಕೈಲಾಸ ಶ್ರೀ ಮಂಟಪಕ್ಕೆ ಮಠಕ್ಕೆ ಬರುತ್ತೆ. ಬರುತ್ತದೆ. ಮತ್ತು ನಾ ಒಬ್ಬರ ಭಕ್ತನಾಗಿ ರಥೋತ್ಸವ ಕಾರ್ಯಕ್ರಮ ಮತ್ತು ಶಿವರಾತ್ರಿ ಕಾರ್ಯಕ್ರಮ, ಈ ಕಾರ್ಯಕ್ರಮ ಕೇಳುವರು ಎಲ್ಲರೂ ಸಹಭಕ್ತರು ಸಹ ಕುಟುಂಬ ಪರಿವಾರದೊಂದಿಗೆ ಬಂದು ಸದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರ ಮತ್ತು ಸದ್ಗುರು ಗುರುನಾಥೋಡ ಸ್ವಾಮಿಯವರ ದರ್ಶನ ಆಶೀರ್ವಾದ ಪಡೆದು ಉತ್ಸವದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಸದ್ಗುರು ಶ್ರೀ ಸಿದ್ಧಾರೂಢ ಮತ್ತು ಶ್ರೀ ಗುರುನಾಥರೂಢರ ಕೃಪೆಗೆ ಪಾತ್ರರಾಗಿ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕಂತ ವಿನಂತಿ ಮಾಡುತ್ತೇನೆ. ತುಳಜಪ್ಪ ಕಲಬುರ್ಗಿಯವರೇ, ಮಠದೊಂದಿಗಿನ ನಿಮ್ಮ ಬಾಂಧವ್ಯವನ್ನ ಹೇಳ್ಕೊಂಡ್ರಿ, ಅನ್ನದಾಸೋಹದ ಬಗ್ಗೆನೂ ಅದರ ಮಹತ್ವದ ಬಗ್ಗೆ ಹೇಳಿದ್ರಿ. ತಮಗೆ ನಮ್ಮ ಕೇಳಿ ಧ್ವನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಶಿವಾಯ ನಮ, ಶಿವಾಯ ನಮ, ಶಿವಾಯ ನಮ. ಗೀತಾ ಕಲಬುರ್ಗಿಯವರೇ ಮತ್ತು ತುಳಜಪ್ಪ ಕಲಬುರ್ಗಿಯವರೇ, ಈ ಜಾತ್ರಾ ಮಹೋತ್ಸವ ಶಾಂತ ರೀತಿಯಿಂದ ಸಂಭ್ರಮದಿಂದ ನಡೀಲಿ ಅಂತ ನಾನು ನಮ್ಮ ಕೇಳಿ ಧ್ವನಿಯ ಪರವಾಗಿ ಶುಭವನ್ನ ಹಾರೈಸ್ತೀನಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಕೇಳುಗ್ರ, ಫೆಬ್ರವರಿ 10ರಿಂದ 18ರವರೆಗೆ ಶ್ರೀಮಠದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಜರುಗುವಂತಹ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ಗೊಂಡು ಶ್ರೀ ಸಿದ್ಧಾರೂಢರ ಮತ್ತು ಶ್ರೀ ಗುರುನಾಥರೂಢರ ಕೃಪೆಗೆ ಪಾತ್ರರಾಗ್ರಿ ಅಂತ ಆಶಿಸ್ತಾ ಶ್ರೀ ಸಿದ್ಧಾರೂಢ ಜಾತ್ರಾ ಮಹೋತ್ಸವ 2026 ಈ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹುಬ್ಬಳ್ಳಿಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ KLE ಧ್ವನಿ, ಸಮಾಜದ ಸಮೃದ್ಧಿಗಾಗಿ. ಯತಿ ಜನಪಾಲ ಶಿವಯೋಗಿ ಶ್ರೀ ಗುರುನಾಥ, ಸತ್ಗುಣಶೀಲಾಯತಿ ಗಣಪಾಲ ಶಿವಯೋಗಿ ಶ್ರೀ ಗುರುನಾಥ, ಚಿನ್ಮಯ ರೂಪ ತೋರುವ ಲೀಲ ಸಿದ್ಧಾರೂಢರ ಜಾತ್ರೆಯಲಿ, ತೇರ ನೆಳೆಯುವರು ಜಾತ್ರೆಯಲಿ ಜ್ಯೋತಿರ್ಮಯ ಶಿವರಾತ್ರಿಯಲಿ, ತೇರ ನೆಳೆಯುವರು ಜಾತ್ರೆಯಲಿ ಜ್ಯೋತಿರ್ಮಯ ಶಿವರಾತ್ರಿಯಲಿ.